ಅತಿವೃಷ್ಟಿ ಮಳೆಯಿಂದ ಹಾನಿಯಾದ ರೈತರ ಜಮೀನು ಹಾಗೂ ಮನೆಗಳನ್ನು ಅಧಿಕಾರಿಗಳು ತಕ್ಷಣ ಸರ್ವೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ತಿಳಿಸಿದರು. ಸತತ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಹಾನಿಗೊಂಡ ಪಿರಿಯಾಪಟ್ಟಣ ತಾಲೂಕಿನ ತರಿಕಲ್ ಗ್ರಾಮದ ಬಾಲಗೆರೆ, ಹಸುವಿನಕಾವಲು ಗ್ರಾಮದ ಕರಿಕಡ್ಡಿ ಹಳ್ಳ, ಹಾರನಹಳ್ಳಿ ಗ್ರಾಮದ ರಸ್ತೆಗಳ ಸ್ಥಳಗಳನ್ನು ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಬಾಲಗೆರೆಯ ಕಿರು ಸೇತುವೆಯನ್ನ ಅಗಲೀಕರಣ ಮಾಡಿ ಎತ್ತರ ಮಾಡುವಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು. ಇನ್ನು ಹಸುವಿನಕಾವಲು ಗ್ರಾಮದ ಕರಿಕಡ್ಡಿ ಹಳ್ಳ ಚೆಕ್ ಡ್ಯಾಂ ವೀಕ್ಷಣೆ ಮಾಡಿ ಕರಿಕಡ್ಡಿ ಹಳ್ಳ ಒತ್ತುವರಿಯಾಗಿರುವುದರಿಂದ ತಾಲೂಕು ದಂಡಾಧಿಕಾರಿಯವರು ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿ ಹೊಸದಾಗಿ ಚೆಕ್ ಡ್ಯಾಂ ನಿರ್ಮಿಸಲು ಅನುವು ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹಾರನಹಳ್ಳಿ ಗ್ರಾಮದ ಕೆರೆಯ ರಸ್ತೆಯು ಕುಸಿದಿರುವುದರಿಂದ ಸೇತುವೆಗೆ ಅಗಲೀಕರಣ ಮಾಡಿ ಕಿರು ಸೇತುವೆ ನಿರ್ಮಿಸುವ ಜೊತೆಗೆ ಒತ್ತುವರಿಯಾಗಿರುವ ಸರ್ಕಾರಿ ಜಮೀನನ್ನು ತೆರವುಗೊಳಿಸಿ ಕೃಷಿ ಇಲಾಖೆಗೆ ಹಸ್ತಾಂತರ ಮಾಡಿ ಹಾರನಹಳ್ಳಿ ಗ್ರಾಮದಲ್ಲಿ 2.5 ಎಕರೆ ಪ್ರದೇಶದಲ್ಲಿ ಹೈಟೆಕ್ ರೈತ ಸಂಪರ್ಕ ಕೇಂದ್ರ ನಿರ್ಮಿಸಲಾಗುವುದು ಎಂದರು. ಇನ್ನು ಹಾರಂಗಿ ಅಚ್ಚಕಟ್ಟು ಪ್ರದೇಶದಲ್ಲಿ ಬರುವ ಹಳಿಯೂರು ಕೆರೆ, ಸಣ್ಣಗೌಡನ ಕಟ್ಟೆ, ನಂಜಯ್ಯನ ಕೆರೆ, ನಂಜೇಗೌಡನ ಕಟ್ಟೆ, ಅಡಗೂಡು ಕೆರೆ ದುರಸ್ತಿಪಡಿಸಿ ಅಭಿವೃದ್ಧಿಪಡಿಸುವಂತೆ ಹಾರಂಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು, ಸಮಸ್ಯೆ ಬಾರದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಸುರೇಂದ್ರಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನೀಲ್ ಕುಮಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು, ರೈತ ಮುಖಂಡರು ಹಾಜರಿದ್ದರು. ಅಲ್ಲಿ ಏನಾದ್ರು ನೀರು ಹೊರಗೆ ಹೋಗ್ತಾ ಇತ್ತಲ್ಲ, ಅವಾಗ ಆಚೆ ಕೋಡಿಯಿಂದ ಯಾರು ಹೊರಗೆ ಹೋದ್ರು ಅಡುಗು ಕೆರೆ ಗಂಟನೂ ನಿಮ್ಮ ಜಮೀನ ತಗೊಳ್ಳೋದಿಲ್ಲ, ಖರಾಬ್ ಇದ್ರೆ ತಗೋ ಮಾಡ್ತಾರೆ. ಈಗ ನೋಡ್ರಿ ಯಾವ ಕೆರೆ ತುಂಬಿದೆ,